ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪೊಲೀಸ್ ಅಧೀಕ್ಷಕ ಮಾನ್ಯ ಎಂವಿ ಚಂದ್ರಕಾಂತ್ ಅವರು ನೆಲಮಂಗಲ ಟೌನ್ ಪೊಲೀಸ್ ಠಾಣೆಗೆ ಅಚ್ಚರಿಯಾಗಿ ಭೇಟಿ ನೀಡಿ ಪೊಲೀಸ್ ಠಾಣೆಯಲ್ಲಿನ ವಿವಿಧ ಪ್ರಕರಣಗಳ ಕಡತಗಳನ್ನು ಪರಿಶೀಲಿಸಿದರು. ಠಾಣೆಯಲ್ಲಿ ದಾಖಲಾಗಿರುವ ಪ್ರಕರಣಗಳ ಪ್ರಗತಿ, ತನಿಖೆಯ ಹಂತ, ಬಾಕಿ ಇರುವ ಕಡತಗಳು ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡರು. ಸಾರ್ವಜನಿಕರಿಂದ ಬಂದಿರುವ ದೂರುಗಳನ್ನು ತ್ವರಿತವಾಗಿ ವಿಲೇವಾರಿ ಮಾಡುವಂತೆ ಹಾಗೂ ತನಿಖೆಗಳಲ್ಲಿ ವಿಳಂಬವಾಗದಂತೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ರು. ಈ ವೇಳೆ ಠಾಣಾ ವ್ಯಾಪ್ತಿಯ ಕಾನೂನು ಸುವ್ಯವಸ್ಥೆ ಸ್ಥಿತಿ, ಅಪರಾಧ ಪ್ರಕರಣಗಳ ನಿಯಂತ್ರಣ ಕ್ರಮಗಳ ಕುರಿತು ಚರ್ಚೆ ನಡೆಸಿದ ಎಸ್ಪಿ ಶಿಸ್ತಿನ ಕಾರ್ಯಪದ್ಧತಿಯನ್ನ ಅನುಸರಿಸುವಂತೆ ಅಧಿಕಾರಿಗಳಿಗೆ ತಿಳಿಸಿದ್ರು. ಪೊಲೀಸ್ ಸಿಬ್ಬಂದಿ ಜನಸ್ನೇಹಿ ರೀತಿಯಲ್ಲಿ ಕಾರ್ಯನಿರ್ವಹಿಸಬೇಕು ಅಂತ ಸಲಹೆ ನೀಡಿದ್ರು. ಕಳೆ ಬರ್ತಾ ಇರ್ತದೆ, ಕಳೆ ತೆಗಿತಾ ಇರಬೇಕು. ಹಂಗೆ ಸಮಾಜದಲ್ಲಿ ದುಷ್ಟ ಜನಗಳಿರ್ತಾರೆ. ಅದು ನಾವು ಪರಿಣಾಮಕಾರಿ ಕೆಲಸ ಮಾಡ್ಬೇಕಾದ್ರೆ ಸಾರ್ವಜನಿಕರಿಗೂ ಮತ್ತು ಪೊಲೀಸರು ಯಾವ ರೀತಿ ಸಂಬಂಧ ಇರಬೇಕಂದ್ರೆ, ವೈದ್ಯರು ಮತ್ತು ರೋಗಿಗಳು, ರೋಗಿ ಎಲ್ಲ ಹೇಳಿದ್ರೆ ವೈದ್ಯರು ಏನಾದ್ರು ಪ್ರಿಸ್ಕ್ರೈಬ್ ಮಾಡಕ್ಕಾಗೋದು. ಆದ್ರಿಂದ ನಮಗೆ ನೀವು ಆ ರೀತಿ ನಿಮ್ಮ ಒಡನಾಟ ಇದ್ರೆ ನಾವು ಪರಿಣಾಮಕಾರಿಯಾಗಿ ಮಾಡ್ಬೋದು ಅಂತೇಳಿ ಇದನ್ನು ಮನಗೊಂಡು ಸರ್ಕಾರವು ಮತ್ತು ನಮ್ಮ ಡಿಜಿ ಅಂಡ್ ಐಜಿ ಅವರು ಒಂದು ಸರ್ಕ್ಯುಲರ್ನ 21 ಜನವರಿ 26ರಲ್ಲಿ ಮಾಡಿದ್ದಾರೆ. ಅದರಲ್ಲಿ ಏಕಾಂಗಿಯಾಗಿ ವಾಸಿಸುವ ಹಿರಿಯ ನಾಗರಿಕರಿಗೆ ಸುರಕ್ಷೆ ಮತ್ತು ವಿಶ್ವಾಸ ನೀಡುವ ಆಶಾಕಿರಣವಾಗಿ ಆಸರೆ ಎಂಬ ಸಮುದಾಯ ಪೊಲೀಸ್ ಪರಿಕಲ್ಪನೆಯನ್ನು ಅನುಷ್ಠಾನಕ್ಕೆ ತರುವ ಬಗ್ಗೆ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ. ಇದು ಒಂದೊಂದು ವರ್ಡು ಓದಿದ್ರೆ ಕಣ್ಣಲ್ಲಿ ಆನಂದ ಬಾಷ್ಪ ಬರ್ತದೆ. ಇದನ್ನ ಎಲ್ರಿಗೂ ಹಂಚಲಿಕ್ಕೂ ನಾನು ಹೇಳಿದ್ದೀನಿ. ಇದು ಆರ್ಟಿಕಲ್, ಸಂವಿಧಾನದ ಆರ್ಟಿಕಲ್ 19 ಪ್ರಕಾರ ಪ್ರತಿಯೊಬ್ಬರಿಗೂ ಜೀವಿಸ ಹಕ್ಕಿದೆ. 60 ವರ್ಷ ಆದ ನಂತರ ಯಾರು ಒಂಟಿಯಾಗಿ ಜೀವನ ಮಾಡ್ತಾ ಇದ್ದಾರೋ ಅವ್ರ ಮನೆಗೆ ಭೇಟಿ ನೀಡಿ ಅವರ ಫ್ಯಾಮಿಲಿ ಹಿಸ್ಟ್ರಿನೆಲ್ಲ ಕಲೆಕ್ಟ್ ಮಾಡಿ ಅವ್ರಿಗೆ ಏನ್ ನಾವು ಆಸರೆಯಾಗಿ ಅನುಕೂಲ ಮಾಡ್ಬೋದು. ಒಬ್ಬೊಬ್ಬ 60 ಮೇಲ್ಪಟ್ಟವರು ಬಡವರು ಇರ್ತಾರೆ, ಅವ್ರಿಗೆ ರೇಷನ್ ಕಾರ್ಡ್ ಇರಲ್ಲ, ನಮ್ಮ ಕೈಯಿಂದ ಕೊಡೋದಿಲ್ಲ, ಸರ್ಕಾರದ ಕಾರ್ಯಕ್ರಮ ಈ ತರ ರೇಷನ್ ಕಾರ್ಡ್ ಸಿಗ್ತದೆ ಅಂತ ಹೇಳ್ಬೋದು. ಆರೋಗ್ಯ ಸರಿ ಇರೋದಿಲ್ಲ, ಒಂದು BPL ಕಾರ್ಡ್ ಇದ್ರೆ ನಿಮ್ಗೆ ಈ ಕಡೆ ಟ್ರೀಟ್ಮೆಂಟ್ ಸಿಗ್ತದೆ ಅಂತ ಗೊತ್ತಾಗ್ಬೋದು. ನಂತರ ಏನು ಗೊತ್ತಿಲ್ದಂಗೆ ಇರಬೇಕು, ಮನೆ ಮುಂದೆ ಒಂದು CCTV ಹಾಕೊಳ್ಳಿ, ಒಂದು ನಾಯಿನ್ ಸಾಕಿ, ಒಂದು ಡೋರ್ ಕ್ಲೀನ್ ಆಗಿ ಹಾಕೊಳ್ಳಿ, ಯಾರೇ ಬಂದ್ರು ಡೋರ್ ತೆಗಿದಂಗೆ ಮಾತಾಡಿ, ಪರಿಚಿತರಿದ್ರೆ ಮಾತ್ರ ತೆಗೀರಿ. ಇವೆಲ್ಲ ನಾವು ಈ ಆಸರೆ ಕಾರ್ಯಕ್ರಮದ ಅಡಿಯಲ್ಲಿ ಯಾರ್ಯಾರು ಒಂಟಿಯಾಗಿ ಜೀವನ ಮಾಡ್ತಾ ಇದ್ದಾರೆ ಅವ್ರನ್ನ ಪ್ರತಿಯೊಬ್ಬರು ಭೇಟಿ ಮಾಡಬೇಕು, ಅವ್ರನ್ನ ಗುರುತಿಸಬೇಕು, ಅವ್ರ ಮಾಹಿತಿ ಪಡಿಬೇಕು. ಆ ಮಾಹಿತಿ ಅನ್ವಯ ಅವ್ರಿಗೆ ಏನು ಸಲಹೆಗಳು ಬೇಕೋ ಅದನ್ನ ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ಇದನ್ನ ಮಾಡಿದ್ದಾರೆ. ಇದೇ ರೀತಿಯಲ್ಲೇ ನಾನು ಇವ್ರಿಗೆ ಗೈಡ್ ಮಾಡಿದ್ದು. ಅವ್ರಿಗೆ ವಿಶೇಷ ಆಸಕ್ತಿ ಇದೆ ಸರ್, ಎಲ್ಲಾ ಕಡೆ ಹೋಗಿದ್ದಾರೆ, 1 ಲಕ್ಷ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆತ್ ಮನಸ್ಸೊಪ್ತಾ ಇಲ್ಲ ಅಂತದಕ್ಕೆ ನಾವು ಎಲ್ಲಾದ್ರೂ ಬೆಳಕಲ್ಲಿ ಹುಡುಕಾಡಿದ್ರೆ ಗುಂಡು ಪಿನ್ನಾಗ್ಲಿ ನಾವು ಪತ್ತೆ ಮಾಡ್ಬೋದು. ಜ್ಞಾನಾರ್ಜನೆ ಅನ್ನೋದು ಯಾರಪ್ಪನ ಸೊತ್ತು ಅಲ್ಲ, ಪ್ರತಿಯೊಂದಕ್ಕೂ ಒಂದು ಪರಿಹಾರ ಇರುತ್ತೆ ಅಂತ ಒಂದು ಗಾದೆ ಮಾತಿದೆ. ಅವ್ರಿಗೆ ಹೇಳಿದೆ, ಇಬ್ಬರನ್ನ ನೀವು ಎಂಗೇಜ್ ಮಾಡ್ಕೊಳ್ಳಿ, ಇಬ್ರಿಗೆ ಉದ್ಯೋಗ ಕೊಟ್ಟಂಗಾಗ್ತದೆ. ಅವರು ಮಗುಗಿಂತ ಹೆಚ್ಚಿಗೆ ಸಾಕೋತಾರೆ, ನೀನಾಗ್ಲಿ ನಿಂತಾಗ್ಲಿ ಆ ಕೆಲಸ ಮಾಡಕ್ ಆಗೋದಿಲ್ಲ. ಮತ್ತೆ ಅವ್ರನ್ನ 3 ತಿಂಗಳು ಒಂದ್ಸಲ ಚೇಂಜ್ ಮಾಡಿ, ಅಪಾಯಿಂಟ್ ಆದಾಗ ಅವ್ರಿಗೆ ಡೀಟೇಲ್ಸ್ ಎಲ್ಲ ಪರ್ಟಿಕ್ಯುಲರ್ಸ್ ಎಲ್ಲ ಇಲ್ಲಿ ಕೊಡಿ. ಆಧಾರ್ ಕಾರ್ಡ್ ಇರ್ಬೋದು, ಫೋನ್ ನಂಬರ್ ಇರ್ಬೋದು, ಅವ್ರ ಅಪ್ಪ ಅಮ್ಮಂದ್ ಇರ್ಬೋದು, ಎಲ್ಲ ಡೀಟೇಲ್ಸ್ ಕೊಟ್ರೆ ಅವ್ರೇನಾದ್ರು ಅಪರಾಧ ಮಾಡ್ಲಿಕ್ಕೆ ಆಗ್ತದ? ಆಗೋದಿಲ್ಲ. ಎಷ್ಟೇ ಚಂದ ಇರ್ಲಿ, 3 ತಿಂಗಳು ಚೇಂಜ್ ಮಾಡಿದ್ರೆ ಹೊಸಗಳು ಬಂದ್ರೆ ಮತ್ತೆ ಅವ್ರಿಗೆ ತಲೆಯಲ್ಲಿ ಏನು ಓಡೋದಿಲ್ಲ. ಈ ಹಿನ್ನೆಲೆಯಲ್ಲಿ ನಾವು ಏನೆಲ್ಲ ಸಲಹೆ ಮಾಡಬೇಕು ಅಂತ ಇದನ್ನೆಲ್ಲ ನೀವು ಹಂಚಿ, ನಿಮ್ಮ ಸಮಾಜದಲ್ಲಿ ನಿಮ್ಮದು ಸಹ ರೋಲ್ ಜಾಸ್ತಿ ಇದೆ. ನಾವು ನಿಮ್ಮ ನಿರೀಕ್ಷೆಯಾಗಿ ಕೆಲಸ ಮಾಡಿದ್ರು ಸಹ ಇನ್ಪುಟ್ಸ್ ಯಾರು ಕೊಡ್ತಕ್ಕಂಥದ್ದು ನಿಮ್ಮ ಮೇಲೆ ಜವಾಬ್ದಾರಿ ಇದೆ ಅಂತ ನಾನು ಭಾವಿಸಿ, ನಿಮ್ಮ ಜವಾಬ್ದಾರಿಯನ್ನ ನಾನು ಸ್ವಲ್ಪ ಮನದಟ್ಟು ಮಾಡಿಕೊಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರಿ. ದಯಮಾಡಿ ಇದೊಂದು ಕಾರ್ಯಕ್ರಮ ಇದೆ, ಇನ್ನೊಂದು ಬಹಳ ಚೆನ್ನಾಗಿದೆ, ಸನ್ಮಿತ್ರ ಅಂತ. ಈಗ ಮದ್ಯ ವ್ಯಸನೆ ಆಗಿರ್ತಾರೆ, ಡ್ರಗ್ ಅಡಿಕ್ಟ್ ಆಗಿರ್ತಾರೆ, ಅಂಥವ್ರನ್ನ ನಾವು ಬೀಟಲ್ಲಿ ಗುರುತಿಸಿ ಒಬ್ಬೊಬ್ರನ್ನ ನೇಮಕ ಮಾಡಿ ಅವ್ರಿಗೆ ಫ್ಯಾಮಿಲಿ ಹಿನ್ನೆಲೆ ಏನು, ಅವನು ಯಾವ ರೀತಿ ಡ್ರಗ್ ಅಡಿಕ್ಟ್ ಆದ, ಅವನಿಗೆ ಸೈಕ್ಯಾಟ್ರಿಕ್ ಬಗ್ಗೆ ತೋರಿಸೋದಾಗ್ಲಿ ಅಥವಾ ಡಿ ಅಡಿಕ್ಷನ್ ಸೆಂಟರ್ ಸೇರಿಸ್ತಕ್ಕಂಥದ್ದು, ಮತ್ತೆ ಅವನು ಯಾರ ಜೊತೆ ಸಂಪರ್ಕ ಇದ್ದಾನೆ ಅದನ್ನೆಲ್ಲ ಕಟ್ ಮಾಡಿಸ್ತಕ್ಕಂಥದ್ದು, ಅಪ್ಪ ಅಮ್ಮನ ಫೀಡ್ಬ್ಯಾಕ್ ತಗೊಂಥದ್ದು, ಅವನ ಮನಃ ಪರಿವರ್ತನೆ ಏನ್ ಮಾಡಬೇಕು ಅಂತ ಅದು ಒಂದು ಸ್ಕೀಮ್ ಮಾಡಿದ್ದಾರೆ. 2 ಆಯ್ತು. 3ನೇದಾಗಿ ಮನೆ ಮನೆಗೆ ಕಾರ್ಯಕ್ರಮ ಅಂತ. ಪ್ರತಿಯೊಂದು ಮನೆಯಲ್ಲಿ ಯಾರಿದ್ದಾರೆ,
ಎಷ್ಟು ಜನ ಇದ್ದಾರೆ, ಅವ್ರ ವೃತ್ತಿ ಏನು, ಇವೆಲ್ಲ ತಿಳ್ಕೊಂಡಾಗ ನಮಗೆ ಸಂಪೂರ್ಣ ಮಾಹಿತಿ ಸಿಗ್ತದೆ. ಆಧಾರದ ಮೇಲೆ ನಾವು ಕೆಲಸ ಮಾಡಿದ್ರೆ ನಮ್ಮ ಗುರುತರವಾದ ಜವಾಬ್ದಾರಿ ಕಾನೂನು ಸುವ್ಯವಸ್ಥೆ ಪಾಲಿಸ್ತಕ್ಕಂಥದ್ದು, ಅಪರಾಧಗಳನ್ನ ನಡೆಯದಂತೆ ನೋಡ್ತಕ್ಕಂಥದ್ದು, ಒಂದು ವೇಳೆ ಕೈ ಮೀರಿ ಅಪರಾಧ ಗಡಿಸಿದ್ದೆ ಆದರೆ ಅದನ್ನು ಪತ್ತೆ ಮಾಡ್ತಕ್ಕಂಥದ್ದು, ಮತ್ತೆ ಜನರಲ್ಲಿ ವಿಶ್ವಾಸ ಮೂಡಿಸ್ತಕ್ಕಂಥದ್ದು, ಇದಕ್ಕೆಲ್ಲ ಸಹಾಯ ಆಗ್ತದೆ ಅಂತ ಹೇಳ್ಬಿಟ್ಟು ನಾನು ನಮ್ಮ ಸಿಬ್ಬಂದಿಗೆಲ್ಲ ಇಷ್ಟೊತ್ತು ನಾನು ನೈತಿಕತೆ ಪಾಠ ಮತ್ತೆ ಅವರ ಕರ್ತವ್ಯಗಳ ಬಗ್ಗೆ ಪುನರ್ಮನನ ಮಾಡಿಕೊಟ್ಟಿದ್ದೀನಿ. ಇದಕ್ಕೆ ನೀವು ಸ್ಪಂದನೆ ಮಾಡಬೇಕು. ನಿಮ್ಮ ರಿಲೇಶನ್ಶಿಪ್ಪು ಡಾಕ್ಟರ್ ಮತ್ತು ಪೇಷಂಟ್ ರೀತಿ ಇದ್ದು ಒಳ್ಳೆಯ ಸಮಾಜನ ನಿರ್ಮಾಣ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನಂತೂ ಬಯಸ್ತೀನಿ. ಪ್ರತಿಯೊಬ್ಬರು ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಂತಾರೆ. ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಬೇಕು ಅನ್ನೋದು, ಕಾನೂನು ಸುವ್ಯವಸ್ಥೆ ಅಂದ್ರೆ ಏನು ಅಂತಂದ್ರೆ, ನಾನು ಎಲ್ರಿಗೂ ಹೋದಾಗ ನಮ್ಮ ಗ್ರಾಮೀಣ ಭಾಷೆಯಲ್ಲಿ ಹೇಳ್ತೀನಿ, ಬೆಳಗ್ಗೆ ಎದ್ದು ತನ್ನ ಹೊಟ್ಟೆಪಾಡಿಗಾಗಿ ಅಥವಾ ಜೀವನ ನಿರ್ವಹಣೆಗಾಗಿ ಬಡವರು, ಮಕ್ಕಳು, ಮಹಿಳೆಯರು, ದುರ್ಬಲರು ಮನೆಯಿಂದ ಹೊರಟು ಸಂಜೆವರೆಗೆ ಏನೆಲ್ಲ ಕೆಲಸಗಳು ಮಾಡಬೇಕು ಮಾಡಿ ಸಂಜೆ ಹೋಗ್ಬಿಟ್ಟು ಮಾರ್ಕೆಟಲ್ಲಿ ತರಕಾರಿ, ಸೊಪ್ಪು, ಅದು ಇದು ದಿನಸಿ ಧಾನ್ಯ ಎಲ್ಲ ತಗೊಂಡ್ಬಂದು ಮನೆಯಲ್ಲಿ ಅಡಿಗೆ ಮಾಡಿ ತಿಂದು ನೆಮ್ಮದಿಯಾಗಿ ಜೀವನ ಮಾಡ್ತಲ್ಲ, ಅದೇ ಕಾನೂನು ಸುವ್ಯವಸ್ಥೆ. ನಮ್ಮ ಲೀಗಲ್ ಭಾಷೆಯಲ್ಲಿ ಏನಾದರೂ ಇದ್ರೆ ಜನರಿಗೆ ಅರ್ಥ ಆಗೋ ಭಾಷೆಯಲ್ಲಿ ಅಂದ್ರೆ ಕಾನೂನು ಸುವ್ಯವಸ್ಥೆ ಅಂದ್ರೆ ಏನಪ್ಪ ಅಂತಂದ್ರೆ, ಈ ದುರ್ಬಲರು, ಮಹಿಳೆಯರು, ಮಕ್ಕಳು, ಅಬಲೆಯರು ಇವರೆಲ್ಲ ಬೆಳಗ್ಗೆ ಎದ್ದು ತನ್ನ ಹೊಟ್ಟೆಪಾಡಿಗೆ ಎಲ್ಲಾ ಕೆಲಸಗಳು ಮಾಡಿಸ್ಕೊಂಡು ಸಂಜೆ ಬಂದು ಒಂದು ಅಡಿಗೆ ಮಾಡ್ಕೊಂಡು ತಿಂದು. ಹಲೋ.